ನಮಸ್ಕಾರ. ಇವತ್ತು ರಾಗಿ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ. ಆರೋಗ್ಯಕರವಾದಂಥ ರೆಸಿಪಿ. ರಾಗಿ ತಿಂದವ ನಿರೋಗಿ ಅಂತ ಹೇಳ್ತಾರೆ. ಪ್ರತಿದಿನ ಯಾವುದೇ ಒಂದು ರೆಸಿಪಿ ರಾಗಿದು ಮಾಡ್ಕೊಂಡು ಊಟ ಮಾಡಬೇಕು. ಭಾಳ ಒಳ್ಳೆಯದು ದೇಹಕ್ಕೆ. ನೋಡಿರಿ, ಇಲ್ಲಿ ನೀರು ಕುದಿಸ್ಕೊಂಡೇನಿ. 1 ಲೋಟ ಚಲೋ ಹೊತ್ನಂಗೆ ಸಳಮಳ ಅಂತ ನೀರು ಕುದಿಸ್ಕೊಂಡೇನಿ. ಅದ್ರಾಗ ಉಪ್ಪು ಹಾಕಿ ಈಗ ಹಿಟ್ಟನ್ನು ಈ ಥರ 1-2 ಲೋಟ ಹಿಟ್ಟನ್ನು ಈ ಥರ ತಗ್ಗು ಮಾಡಿ ಇಟ್ಕೊಂಡೇನಿ. ಇದ್ರಾಗ ಹಾಕಿ ಕಲಿಸ್ಕೋಬೇಕೀಗ. ಸುಡ್ತೈತಲ್ಲ, ಸ್ಪೂನ್ಲೆ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಆರಿದ ನಂತರ ಕೈಲೇ ನಾದ್ಕೋಬೇಕು. ರಾಗಿ ಅಂಬ್ಲಿ, ರಾಗಿ ಮುದ್ದೆ, ರಾಗಿ ಗಂಜಿ, ರಾಗಿ ಮಾಲ್ಟು, ಹಿಂಗೆ ಏನಾದರೂ ರಾಗಿದು ಪ್ರತಿದಿನ ಒಂದನ್ನು ಉಪಯೋಗ ಮಾಡ್ಕೋಬೇಕು. ಭಾಳ ಲಾಭ ರಾಗಿಯಿಂದ. ನೋಡಿರಿ, ಇದನ್ನು ನಾದ್ಕೋತೀನಿ. ಕೈಗೆ ತಣ್ಣೀರು ಹಚ್ಕೊಂಡು ಚಲೋ ಹೊತ್ನಂಗೆ ನಾದ್ಕೋತೀನಿ. ಹಿಟ್ಟು ನಾದದ್ರಾಗನ ರೊಟ್ಟಿ ಚೆಂದಾಗಿ ಬರೋದು. ಜೋಳದ ರೊಟ್ಟಿ ಮಾಡ್ತೀವಿ, ರಾಗಿ ರೊಟ್ಟಿ ಮಾಡ್ತೀವಿ ನಾವು. ಆನಂತರ ಚಪಾತಿ, ತಾಲಿಪಟ್ಟು ಒಂದೊಂದು ದಿನ ಒಂದೊಂದು ಮಾಡ್ತಾ ಹೋಗ್ತೀವಿ. ಹೆಚ್ಚು ಕಡಿಮೆ ರೊಟ್ಟಿ ಜಾಸ್ತಿ ಬೇಕು ನಮಗೆ, ಜೋಳದ ರೊಟ್ಟಿ. ಉತ್ತರ ಕರ್ನಾಟಕದ ಜನರು ರೊಟ್ಟಿ ಪ್ರಿಯರು. ನೋಡಿರಿ, ಚಲೋ ಹೊತ್ನಂಗೆ ಅಂಗೈ ಹಚ್ಚಿ ನಾದ್ಕೋಬೇಕಿದ್ನ. ಆನಂತರ ಒಂದೊಂದೇ ರೊಟ್ಟಿ ಬಡಿತಾ ಹೋಗಬೇಕು. ನಾನಿವತ್ತು ಉದ್ದಿ ಮಾಡಿಲ್ಲ, ಲಟ್ಟಿಸಿ ಮಾಡಿಲ್ಲ, ಬಡಿದು ಮಾಡೇನಿ. ನಮ್ಮ ಮೆತ್ತಗೆ ಬೇಕಂದ್ರೆ ಮೆತ್ತಗೆ, ಖಡಕ್ ಬೇಕಂದ್ರೆ ಖಡಕ್ಕೆ, ಬೇಯಿಸೋದ್ರಾಗಿರ್ತತಿ. ಮೆತ್ತನ ರೊಟ್ಟಿ ಮಾಡೇನಿ ನಾನು. ನಮಗೆ ದೊಡ್ಡ ಬೇಕಾ, ಸಣ್ಣ ಬೇಕಾ, ಮೀಡಿಯಮ್ ಬೇಕಾ ನೋಡಿಕೊಂಡು ಹಿಟ್ಟು ತೊಗೋಬೇಕು. ನಾನು ಮೀಡಿಯಮ್ ಆಗಿ ಮಾಡ್ತೇನೆ. ಈಗ ಅತಿ ದೊಡ್ಡ ಅಲ್ಲ, ಅತಿ ಚಿಕ್ಕ ಅಲ್ಲ, ಮೀಡಿಯಮ್. ಒಣ ಹಿಟ್ಟು ತೊಗೊಂಡು ಬಡಿತಾ ಹೋಗಬೇಕು. ಜೋಳದ ರೊಟ್ಟಿ ಮಾಡ್ದಂಗನ ಏನೂ ಬೇರೆ ಇಲ್ಲ. ಇದ್ರ ಜೊತೆ ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡೇನಿ. ಕೆಂಪು ಚಟ್ನಿ ಐತಿ. ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಬೇಯಿಸೋನು ನಿಧಾನಕ್ಕೆ ಉಬ್ಬಿ ಬರ್ತೈತಿ ರೊಟ್ಟಿ. ಅಷ್ಟು ಚಂದ ಬೆಂದೈತಿ, ಸ್ಮೂತಾಗಿ ಬರ್ತಾವೆ. ನಮಗೆ ಹೆಂಗೆ ಬೇಕೋ ಹಂಗೆ ಬೇಯಿಸ್ಕೋಬೋದು. ನೀರು ಹಚ್ಚಿದ ತಕ್ಷಣ ತಿರುಗಿಸಿ ಹಾಕಬೇಕು. ಕಾಟನ್ ಬಟ್ಟೆ ತೊಗೊಂಡು ಸ್ವಲ್ಪ ಫ್ರೆಶ್ ಮಾಡಿ ಬೇಯಿಸ್ಬೇಕು. ಉಬ್ಬಿ ಬರ್ತದೆ ನೋಡ್ರಿ. ನೋಡ್ರಿ ಎಷ್ಟು ಚಂದ ಉಬ್ಬಿ ಬಂದೈತಿ. ಇದೇ ಥರ ಇಷ್ಟು ರೊಟ್ಟಿ ಮಾಡೇನಿ ನಾನು. ನಾ ಹಾಕೋ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಾನು ಹಿಂದೆ ವಿಡಿಯೋದಾಗ ಈಗ ನೋಡ್ರಿ, ಬಿಸಿ ರೊಟ್ಟಿಗೆ, ಸ್ಮೂತನ್ ಮೆತ್ತನ ರೊಟ್ಟಿಗೆ ತುಪ್ಪ ಸವರಾಕತ್ತೇನೆ 1 ಸ್ಪೂನು. ಭಾಳ ರುಚಿ ಬರ್ತೈತಿ. ಈ ಥರ ತುಪ್ಪ ಸವರಿ ಮಕ್ಳಿಗೆ ಕೊಟ್ಟರೆ ಟೇಸ್ಟ್ ಅನ್ನಿಸ್ತತಿ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ರಾಗಿ ರೊಟ್ಟಿ, ಈರುಳ್ಳಿ ಬ್ಯಾಳಿ ಪಲ್ಯ, ಕೆಂಪು ಚಟ್ನಿ, ತುಪ್ಪ. ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡಿರಿ. ನೀವು ರಾಗಿ ರೊಟ್ಟಿ ಟ್ರೈ ಮಾಡಿರಿ.
ನೋಡ್ರಿ ಇಷ್ಟು ರೊಟ್ಟಿ ಮಾಡಿಟ್ಟೇನಿ, ಮೆತ್ತಗೆ ಅದಾವು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.